ಫ್ರೆಂಡ್ಸ್, ಫ್ಯಾಮಿಲಿ ಟ್ರಿಪ್ ಎಲ್ಲಿಗೆ ಗೊತ್ತಾ? ನಮ್ಮ ಅಮ್ಮನ ಊರಿಗೆ ಹೋಗ್ತಾ ಇದ್ದೀವಿ. ನಾವೆಲ್ಲ ಇದ್ದೀವಿ. ಹಸ್ಬೆಂಡ್ ಗಾಡಿ ತೆಗಿಯೋಕೆ ಹೋಗಿದ್ದಾರೆ. ಅವ್ರು ಬರಬೇಕಷ್ಟೇ. ಸಿಕ್ಕಾಪಟ್ಟೆ ಬಿಸಿಲು. ಹೊರಟೆ ಟೈಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿಲ್ಲ. ಯಾಕಂದರೆ 2:30 3 ಹಂಗೆ ಹೊರಟಿದ್ವಿ. ಆಚೆ ಬಿಸಿಲು ಅಲ್ಲ, ಈಚೆ ತಂಪು ಅಲ್ಲ. ಯಾವುದೋ ಒಂದು ಟೈಮಿಗಂತೂ ಹೊರಟಿದ್ದೀವಿ. ಸೊ ರೀಚ್ ಆಗೋದು ಯಾವ ಟೈಮ್ ಅಂತ ನಮಗೂ ಗೊತ್ತಿಲ್ಲ. 300 ನಿಯರ್ಲಿ 300 ಕಿಲೋಮೀಟ್ರ್ ದೂರ ಇದೆ. ನಿಧಾನ ಅಂತೂ ಹೋಗೋದು. ಸೊ ನೋಡಿ, 3 ಜನ ಮ್ಯಾಚಿಂಗ್ ಹಾಕಿದ್ದಾರೆ. ನಾವಿಬ್ಬರು ಎಕ್ಸ್ಟ್ರೀಮ್ಲಿ ಚೇಂಜಸ್ ಇದೆ. ಅವರು ಕೂಡ ಡಿಫ್ರೆಂಟೇ ಹಾಕಿದ್ದಾರೆ. ಗಾಡಿ ತೊಗೊಂಡು ಬಂದರು. ಅವರಿಗೆಲ್ಲ ಅರ್ಜೆಂಟ್ ನೋಡಿ, ಬಿಸಿಲು ಅನ್ನೋದು ಯಾವುದು ತಲೆಯಿಲ್ಲ. ನಾವಂತೂ ಮೇಲೆ ನಿಂತಿದ್ವಿ. ಗಾಡಿ ತೊಗೊಂಡು ಬಂದರು. ಹತ್ತಲಿಕ್ಕೆ ಶುರು ಮಾಡಿದರು. ಎಲ್ಲ ಹತ್ತಲಿಕ್ಕೆ ಶುರು ಮಾಡಿದರು. ಅವನು ಲಗೇಜ್ ಇಡೋಕೆ ಹೋದ. ಸೊ ನಾವು ಹೊರಟ್ವಿ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲರೂ ಗ್ಲಾಸ್ ಹಾಕಿದ್ದಾರೆ ನೋಡಿ. ಅತಿಯದು ಮಾತ್ರ ಪವರ್ ಗ್ಲಾಸು, ನಮ್ಮ ಥರ ಕೂಲಿಂಗ್ ಗ್ಲಾಸ್ ಅಲ್ಲ. ನಮ್ಮದು ಫುಲ್ ನೋಡಿ, ನಾವೆಲ್ಲ ಕೂಲಿಂಗ್ ಗ್ಲಾಸಲ್ಲಿ ಇದ್ದೀವಿ. ನಾವು ಗಾಡಿ ಓಡಿಸ್ತಾ ಬಿಸಿಲು ಅದಕ್ಕೆ ಗ್ಲಾಸ್ ಹಾಕಿ. ಎಂತ ಗಾಡಿ ಓಡಿಸ್ತಾ ಇದೆಲ್ಲ ಬಿಸಿಲು ತಾಗುತ್ತೆ. ಓ, ಗಾಡಿ ಓಡಿಸ್ತಾ ಬಿಸಿಲು ತಗತ್ತೆ ಅಂತ ಹಾಕಿದ್ದಾರೆ. ಇವ್ರು ಮಾತ್ರ ನೋಡಿ ನಾರ್ಮಲ್ ಗ್ಲಾಸಲ್ಲೇ ಇದ್ದಾರೆ. ನೋಡಿ, ಬೇಬಿ ಕೂಡ ನೋಡಿ ಗ್ಲಾಸ್ ಹಾಕಿದ್ದಾರೆ. ನೋಡಿ 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 ಇದು ಗ್ಲಾಸ್. ನನಗೆ ಜ್ವರ ಆಗಿತ್ತು, ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಆಗಿದೆ. ಒಂದು ಟ್ಯಾಬ್ಲೆಟ್ ಎಲ್ಲ ತಿಂದು ಕೂತಿದ್ದೆ. ಬಟ್ ಇಲ್ಲಿ ಟೀ ಕುಡಿಲಿಕ್ಕೆ ಅಂತ ನಿಲ್ಸಿದ್ದಲ್ಲ, ಅಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನೋಡಿ ನೋಡಿ ಮಳೆಯಲ್ಲಿ ಹೇಗೆ ಆಟ ಆಡ್ತಿದ್ದಾಳೆ ನೋಡಿ. ಇವ್ರಿಗೆ ಎಷ್ಟು ಖುಷಿ ನೋಡಿ, ಮಳೆ ಸ್ವಲ್ಪ ಎಂಜಾಯ್ ಮಾಡ್ತಿದ್ದಾರೆ ಮಳೆನ. ಇವರಂತೂ ಹೋಗಿ ಟೀ ತಗೊಂಡು ಬಂದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತು. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ನೋಡಿ ಏನೇನೋ ತೊಗೊಂಡು ತಿಂತಾ ಇದ್ದಾರೆ. ನನಗೆ ಹಸಿವಾಗ್ತಿದೆ ಅಂತ ಹೇಳಿ ಟ್ಯಾಬ್ಲೆಟ್ ತಿಂದಿದ್ದು ನಾನು, ನನಗೆ ಹಸಿವಾಗ್ತಿದೆ ಅಂತ ಹೇಳಿ. ಬಟ್ ನೋಡಿದ್ರೆ ಇವರೇ ಫಸ್ಟಿಗೆಲ್ಲ ತಿಂತಾನೇ ಇದ್ದಾರೆ. ಅವಳಿಗೆ ಬನ್ನ ಮಾತ್ರ ಸಾಕಂತೆ. ನಾನು ಇವರೆಲ್ಲ ಗೋಳಿ ಬಜ್ಜಿ ಟ್ರೈ ಮಾಡ್ತಾ ಇದ್ದೀವಿ. ವಡಾ ಪಾವ್ ಸ್ಟಾಲ್ ಅಂತ. ಇವಳು ಸಮೋಸ ತೊಗೊಂಡಿದ್ದಾಳೆ. ಇವ್ರು ಹೇಳ್ತಿದ್ದಾರೆ ಎಲ್ಲದು ಒಂದೊಂದು ತೊಗೊಳ್ತಿದ್ದಾರೆ. ನೀನೇ ತೊಗೊಂಡೆ ಗೋಳಿ ಬಜ್ಜಿ ನಿಂದ? ಓಕೆ ಫ್ರೆಂಡ್ಸ್, ನನಗೇನು ಕೊಡದೆ ನೋಡಿ ಎಲ್ಲ ತಿಂತಿದ್ದಾರೆ. ನನಗೆ ಹಸಿವಾಗತ್ತೆ ಅಂತ ಹೇಳಿ ನನಗೆ ಕೊಡದೆ ತಿಂತಾರೆ. ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ನಂಗೆ ಕೊಡ್ತಾ ಇದ್ದಾರೆ ನೋಡಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಗೋಳಿ ಬಜ್ಜಿ ತೊಗೊಂಡ್ವಿ. ಅದಕ್ಕೆ ಚಟ್ನಿ ಏನು ಗೊತ್ತಾ, ಖಾರ ಚಟ್ನಿ ಕೊಟ್ಟರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲರೂ ತಿಂದ್ವಿ, ಮಕ್ಕಳಿಂದ ಹಿಡಿದು ಎಲ್ಲರಿಂದ ಹಿಡಿದು ಹೊಟ್ಟೆ ಫುಲ್ ತಿಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಬಜ್ಜಿಗೋಳಿ ಬಂದರೆ ಯಾರೂ ಮಿಸ್ ಮಾಡಬೇಡಿ. ಕ್ಯಾಂಟೀನ್ ಒಂದು ಮಿಸ್ ಮಾಡಬೇಡಿ. ಕ್ಯಾಂಟೀನ್ ಹೆಸರು ಬಜ್ಜಿಗೋಳಿಯಲ್ಲಿ ಪದ್ಮಾಂಬ ಏನಿದೆ ಗೊತ್ತಾ, ವಡಾ ಪಾವ್ ಸ್ಟಾಲ್ ಅಂತ ಇದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಫುಡ್ ಮಾತ್ರ ತುಂಬ ಇಷ್ಟ ಆಯಿತು ನಮಗೆ. ಲೈಕ್ ತುಂಬ ಟೇಸ್ಟಿ ಇತ್ತು. ಟೀ ಕೂಡ ಅಷ್ಟೇ ಟೇಸ್ಟಿ ಇತ್ತು. ಫುಲ್ ಎಂಜಾಯ್ ಮಾಡಿದ್ವಿ. ಹೇಗಿತ್ತು ಗೋಳಿ ಬಜ್ಜೆ? ಸೂಪರಾ? ಇಷ್ಟ ಆಯ್ತಾ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಲ್ವಾ, ಚೆನ್ನಾಗಿತ್ತು. ಚಟ್ನಿ ಸೂಪರ್ ಆ್ಯಕ್ಚುಲಿ. ಎಲ್ಲರೂ ತಿಂದ್ವಿ, ನಾವು ಮಾತ್ರ ಅಲ್ಲ, ಮಕ್ಕಳು ಕೂಡ ನೋಡಿ. ಚಟ್ನಿ ಅಂದರೆ ಸೂಪರ್ ಅಂತ. ಇವಳು ಸ್ಟಿಲ್ ಪಾವ್ಗೆ ಜಸ್ಟ್ ಚಟ್ನಿ ಹಾಕ್ಕೊಂಡು ಬಂದಿದ್ದಾಳೆ. ಇವಳು ಕೂಡ ತಿನ್ಲು, ಇವಳು ಕೂಡ ಚೆನ್ನಾಗಿ ತಿನ್ಲು. ಇವ್ರು ನೋಡಿ, ಇದೀಗ 3ನೇ ಟೀ ಕುಡಿತಾ ಇರೋದು. ಯಾಕಂದರೆ ಟೀ ಕೂಡ ಅಷ್ಟು ಚೆನ್ನಾಗಿದೆ. ಫ್ರೆಂಡ್ಸ್, ಫೈನಲ್ಲಿ ಅಣ್ಣನ ಮನೆ, ಮಾವನ ಮನೆ ರೀಚ್ ಆದ್ವಿ. ಮಕ್ಳು ಯಾರು ಮಲಗಿಲ್ಲ ನೋಡಿ, ಎಲ್ಲ ಫುಲ್ ಇದ್ದೇ ಇದ್ದಾರೆ. ಯಾರು ಮಲಗಿಲ್ಲ. ಅದಕ್ಕೆ ಮಲಗಿದ್ದಾರೆ ಕಾಣಿಸುತ್ತೆ. ಮಲಗಿಲ್ಲ ಅಂತೂ ರೀಚ್ ಆದ್ವಿ.